ನಮಸ್ಕಾರ, ನಾನು ನವೀನ್. ಈ ದೀಕ್ಷಾ ಜನರಲ್ ಸ್ಟೋರ್ನ ಎಡ್ಮಿನ್. ನನ್ನ ಈ ಕಿರಾಣಿ ಶಾಪ್ ಮೀಡಿಯಂ ಸ್ಪೇಸ್ನಲ್ಲಿ ಇದೆ. ಚಿಕ್ಕದು ಅಲ್ಲ, ದೊಡ್ಡದು ಅಲ್ಲ, ಒಂದು ಮೀಡಿಯಂ ಸ್ಪೇಸ್ನಲ್ಲಿ ಇರಬೇಕಾಗ್ತದೆ. ಮತ್ತು ಇದು ಮಾರ್ಕೆಟ್ ಪ್ಲೇಸ್ ಹತ್ತಿರ ಇದೆ. ನೀವು ಈ ಕಿರಾಣಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾದರೆ ನಿಮ್ಮ ಏರಿಯಾ ಮಾರ್ಕೆಟ್ ಪ್ಲೇಸ್ನಲ್ಲಿ ಎಷ್ಟು ಅಂಗಡಿಗಳಿವೆ, ಅಲ್ಲಿ ಏನೆಲ್ಲ ಸಿಗುತ್ತೆ ಏನೆಲ್ಲ ಸಿಗೋಲ್ಲ ಅಂತ ಒಂದು ಸಲ ರಿಸರ್ಚ್ ಮಾಡ್ಕೋಬೇಕಾಗುತ್ತೆ. ಕಿರಾಣಿ ಶಾಪ್ ಮಾಡೋದಕ್ಕೆ ಸ್ವಂತ ಜಾಗ ಆದರೆ ಒಳ್ಳೆಯದು, ಇಲ್ಲ ಅಂತಾದರೆ ರೆಂಟು ರಿಸ್ಟ್ರಿಕ್ಷನ್ ಎಲ್ಲ ಇರುತ್ತೆ. ಸ್ವಂತ ಜಾಗ ಇದ್ದರೆ ಇದೆಲ್ಲ ಏನಿರಲ್ಲ. ಆದರೆ ಜನ ಓಡಾಟ ಮಾಡುವಂಥಲ್ಲಿ ಶಾಪ್ನ ರೆಂಟ್ಗೆ ತಗೋಬೇಕು. ಒಂದೊಂದು ಕಡೆ ರೆಡಿ ಇರುವ ಶಾಪ್ಗಳು ರೆಂಟ್ಗೆ ಸಿಗುತ್ತವೆ. ಇಲ್ಲ ಅಂತ ಆದರೆ ನೀವು ಸೆಲ್ಫ್, ರ್ಯಾಕ್ಸ್, ಫರ್ನಿಚರ್, ಎಲೆಕ್ಟ್ರಿಸಿಟಿ ಎಲ್ಲನೂ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತದೆ. ಇನ್ನೂ ಸ್ಟಾಕ್ ನೋಡೋದಾದರೆ ನಮ್ಮ ಹತ್ರ ಡೈಲಿ ಯೂಸ್ ಆಗುವಂಥ ಐಟಮ್ಗಳನ್ನು ಇಟ್ಟಿದ್ದೀವಿ. ಸಕ್ಕರೆ, ಚಹಾ ಪುಡಿ, ಸೋಪು, ಶಾಂಪು, ಹೀಗೆ ಡೈಲಿ ಯೂಸ್ ಆಗೋ ಐಟಮ್ಗಳನ್ನು ಇಟ್ಟಿದ್ದೀವಿ. ಜೊತೆಗೆ ತಿಂಡಿಗಳು ಇವೆ. ಈ ಕಿರಾಣಿ ಐಟಮ್ ತೊಗೊಂಡು ಹೋಗ್ಲಿಕ್ಕೆ ಬಂದವರು ತಿಂಡಿಗಳನ್ನು ಸಹ ಒಯ್ತಾರೆ. ಹಾಗಾಗಿ ಕುರ್ಕುರೆ, ಲೇಸ್, ಬಿಂಗೋ, ಚಾಕ್ಲೇಟ್, ಸ್ವೀಟ್ಸ್, ಹೀಗೆ ಎಲ್ಲ ಥರದ ಸ್ನ್ಯಾಕ್ಸ್ ಮತ್ತು ಕೂಲ್ ಡ್ರಿಂಕ್ಸ್ಗಳನ್ನು ಇಡಬೇಕಾಗುತ್ತೆ. ಮತ್ತು ಐಸ್ ಕ್ರೀಮ್ನ ಇಟ್ಟರೆ ಒಳ್ಳೆಯದು. ಐಸ್ ಕ್ರೀಮ್ ಮತ್ತು ಕೂಲ್ ಡ್ರಿಂಕ್ಸ್ ಇಡೋದರಿಂದ ಕಂಪ್ನಿ ಕಡೆಯಿಂದ ನಿಮಗೆ ಫ್ರೀಯಾಗಿ ಸಿಗುತ್ತದೆ. ಅಥವಾ ಸಣ್ಣ ಸಪ್ಲೈಯರ್ಸ್ ಆದರೆ ಅಟ್ಲೀಸ್ಟ್ ಹಾಫ್ ರೇಟ್ನಲ್ಲಾದರೂ ಸಿಗುತ್ತೆ. ಈ ಬಿಸ್ನೆಸ್ ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡೋದಾದರೆ 2 ರಿಂದ 3 ಲಕ್ಷ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಅದೇ ದೊಡ್ಡ ಪ್ರಮಾಣದಲ್ಲಿ ಮಾಡೋದಾದರೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮದೇ ಒಂದು ಶಾಪ್ ಆಗಿದ್ದರೆ ರೆಂಟ್ ಇರೋದಿಲ್ಲ. ರೆಂಟಿಗಾದರೆ 2,000 ರೆಂಟ್ ಸಿಗುತ್ತೆ. ಆದರೆ ಮೆಟ್ರೋ ಸಿಟಿಗಳೆಲ್ಲ ಆದರೆ 5,000 ರೆಂಟ್ ಇರುತ್ತೆ. ಪ್ಲಸ್ 20,000 ಅಡ್ವಾನ್ಸ್ ಆಗಿ ಕೇಳ್ತಾರೆ. ಫರ್ನಿಚರ್ಗಂತ 20,000 ಬೇಕಾಗ್ಬೋದು. ಫ್ರಿಜ್ನ ನೀವಾಗಿ ಪರ್ಚೇಸ್ ಮಾಡಬೇಡಿ, ಯಾಕಂದರೆ ಕಿರಾಣಿ ಶಾಪ್ ಹಾಕಿರೋ 1 ತಿಂಗಳ ನಂತರ ಫ್ರಿಜ್ ಕಂಪ್ನಿ ಕಡೆಯಿಂದ ಸಪ್ಲೈ ಸಿಗುತ್ತೆ. ಎಲೆಕ್ಟ್ರಿಸಿಟಿ ಕಾಮನ್ ಆಗಿ ಎಲ್ಲ ಬಿಲ್ಡಿಂಗಲ್ಲೂ ಇರುತ್ತೆ. ಆದರೆ ಎಕ್ಸ್ಟ್ರಾ ಬೋರ್ಡ್ ಫಿಟ್ಟಿಂಗ್ ಅವಶ್ಯಕತೆ ಬೀಳ್ಬೋದು. ಅದಕ್ಕೊಂದು 2,000 ಸಾಕು. ಸ್ಟಾರ್ಟಿಂಗಲ್ಲಿ 1 ಲಕ್ಷ ಸ್ಟಾಕ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ದೊಡ್ಡ ಸಿಟಿ ಕಡೆಲ್ಲ ಆದರೆ 2 ರಿಂದ 3 ಲಕ್ಷ ಬೇಕಾಗ್ಬೋದು. ಸ್ಟಾಕ್ ಹಾಕ್ಸ್ಕೊಳ್ಳುವಾಗ ಸಪ್ಲೈಯರ್ ಹತ್ರ ಮಾತಾಡಿಕೊಂಡು ಲೋನಲ್ಲಿ ಮಾಡಿಸ್ಕೋಬೇಕು. ಕೆಲವರು ಲೋನ್ ಲೆಕ್ಕದಲ್ಲಿ ಕೊಡ್ತಾರೆ, ಕೆಲವರು ಕೊಡೋಲ್ಲ. ಪೂರ್ತಿ ಸ್ಟಾಕ್ ಅಮೌಂಟ್ 1 ಲಕ್ಷ ಇದ್ದರೆ ಒಂದಿಷ್ಟು ಅಡ್ವಾನ್ಸ್ ಅಂತ ಕೊಟ್ಟರೆ ಉಳಿದಿರೋದನ್ನ ನೆಕ್ಸ್ಟ್ ಟೈಮ್ ಕ್ಲಿಯರ್ ಮಾಡ್ಬೋದು. ಓವರಾಲ್ ಇನ್ವೆಸ್ಟ್ಮೆಂಟ್ 3 ಲಕ್ಷ ಆಗುತ್ತೆ. ಇನ್ನು ಮಾರ್ಜಿನ್ ನೋಡೋದಾದರೆ ಎಲ್ಲ ಐಟಮಲ್ಲೂ ಒಂದೇ ಥರ ಇರಲ್ಲ. ಒಂದರಲ್ಲಿ ಹೆಚ್ಚಿರುತ್ತೆ, ಒಂದರಲ್ಲಿ ಕಡಿಮೆ ಇರುತ್ತೆ. ಕಿರಾಣಿ ಐಟಮ್ ಮೇಲೆ 20% ಮಾರ್ಜಿನ್ ಇರುತ್ತೆ. ಕೋಲ್ಡ್ ಡ್ರಿಂಕ್ಸ್ ಮೇಲೆ 30% ಮಾರ್ಜಿನ್ ಇರುತ್ತೆ. ಈ ತಿಂಡಿ, ಕುರ್ಕುರೆ, ಲೇಸ್ ಐಟಮ್ ಮೇಲೆ 5% ಮಾರ್ಜಿನ್ ಇರುತ್ತೆ. ಮಾರ್ಜಿನ್ ನಿಮಗೆ ಸಪ್ಲೈಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಬ್ರ್ಯಾಂಡ್ ಐಟಮ್ಗಳಾದರೆ ಅದರಲ್ಲಿ ಮಾರ್ಜಿನ್ ಕಡಿಮೆ ಇರುತ್ತೆ. ಈ ಲೋಕಲ್ ಐಟಮ್ಗಳಾದರೆ ಅದರಲ್ಲಿ ಮಾರ್ಜಿನ್ ಜಾಸ್ತಿ ಇರುತ್ತೆ. ಎಲ್ಲ ಡೈಲಿ ಹೋಗೋ ಐಟಮ್ ಆಗಿದ್ದರಿಂದ ಬಿಸ್ನೆಸ್ಗೆ ಇನ್ನೂ ಪ್ರಾಬ್ಲಮ್ ಆಗೋಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಟೈಮ್ ಹಿಡಿಬೋದು ಬಿಸ್ನೆಸ್ ಆಗೋದಕ್ಕೆ. ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿಂದ ನಿಮ್ಮ ಶಾಪ್ ಎಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿರಲಿಲ್ಲ, ಅದಕ್ಕೆ ಟೈಮ್ ಹಿಡಿಯುತ್ತೆ. ಸ್ಟಾಕ್ ಸಪ್ಲೈ ಮಾಡೋರು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಸಿಗ್ತಾರೆ. ಅಥವಾ ಬೇರೆ ಶಾಪ್ಗೆ ಸ್ಟಾಕ್ ಹಾಕುವಾಗ ಮಾತಾಡ್ಕೋಬೇಕು. ಇಲ್ಲ ಅಂತಾದರೆ ಎಲ್ಲಿಂದ ಐಟಮ್ ಬರುತ್ತೆ ಅಂತ ಗೊತ್ತಿದೆ, ನೀವೇ ಡೈರೆಕ್ಟಾಗಿ ಮಾತಾಡ್ಕೋಬೋದು. ಕಿರಾಣಿ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಗೌರ್ಮೆಂಟ್ ಕಡೆಯಿಂದ ಲೋನ್ ಸಿಗುತ್ತೆ. ಮುದ್ರಾ ಲೋನ್ಗೆ ಅಪ್ಲೈ ಮಾಡಿದರೆ 10 ಲಕ್ಷವರೆಗೆ ಲೋನ್ ಸಿಗುತ್ತೆ. ನಮ್ಮ ಈ ಬಿಸ್ನೆಸ್ ಚೆನ್ನಾಗಿ ರನ್ ಆಗ್ತಾ ಇದೆ. ಇದನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡೋ ಪ್ಲ್ಯಾನ್ ಇದೆ. ಓವರಾಲ್ ಆಗಿ ಹೇಳೋದಾದರೆ ಜಾಸ್ತಿ ರಿಸ್ಕ್ ಇಲ್ಲದೆ ರನ್ ಮಾಡೋ ಒಳ್ಳೆ ಬಿಸ್ನೆಸ್ ಇದಾಗಿದೆ.